ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಪ್ರೇಯರ್ ಫಾರ್ ಮೈ ಡಾಟರ್ ಬೈ W.B. Yeats ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. W.B. Yeats ರವರ ಎ ಪ್ರೇಯರ್ ಫಾರ್ ಮೈ ಡಾಟರ್ ಈ ಒಂದು ಪದ್ಯದ ಮೇಯ್ನ್ ಥೀಮನ್ನು ನೋಡಿದಾಗ ಒಬ್ಬ ತಂದೆ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ತನ್ನ ಮಗಳಿಗಾಗಿ ಆ ದೇವರ ಕಡೆಯಿಂದ ಆಕೆಗೆ ಒಂದು ಬುದ್ಧಿಶಕ್ತಿ, ಒಳ್ಳೆಯ ಕರುಣೆ ಮತ್ತು ಒಳ್ಳೆಯ ಗುಣಗಳು, ಹಾಗೆ ಒಳ್ಳೆಯ ಒಂದು ಸೌಂದರ್ಯ ಮತ್ತು ಆಕೆಗೆ ಒಳ್ಳೆಯ ಒಂದು ಪೀಸ್ಫುಲ್ ಲೈಫನ್ನು ಕರುಣಿಸುವಂತೆ ಆ ದೇವರಲ್ಲಿ ಒಬ್ಬ ತಂದೆ ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ಪದ್ಯವಾಗಿರುತ್ತೆ. ಈ ಒಂದು ಎ ಪ್ರೇಯರ್ ಫಾರ್ ಮೈ ಡಾಟರ್ ಈ ಪದ್ಯದ ಲೈನ್ ಬೈ ಲೈನ್ ಒಂದು ಎಕ್ಸ್ಪ್ಲನೇಷನನ್ನು ಈಗ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಒನ್ಸ್ ಮೋರ್ ದ ಸ್ಟಾರ್ಮ್ ಈಸ್ ಹೌಲಿಂಗ್ ಆ್ಯಂಡ್ ಆಫ್ ಹಿಡ್ ಅಂಡರ್ ದಿಸ್ ಕ್ರ್ಯಾಡಲ್ ಹುಡ್ ಆ್ಯಂಡ್ ಕವರ್ಲಿಡ್ ಮೈ ಚೈಲ್ಡ್ ಸ್ಲೀಪ್ಸ್ ಆನ್. ಈ ಮೊದಲ 3 ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಮತ್ತೊಮ್ಮೆ ಬಿರುಗಾಳಿ ಬೀಸ್ತಾ ಇದೆ, ನನ್ನ ಮಗು ತೊಟ್ಟಿಲಿನಲ್ಲಿ ಒದಿಕೆ ಮತ್ತು ಈ ಬಟ್ಟೆಗಳ ಅಡಿಯಲ್ಲಿ ಮಲಗಿದ್ದಾಳೆ. ಅಂದರೆ ಇಲ್ಲಿ ಹೊರಗಡೆ ಭೀಕರವಾದ ಬಿರುಗಾಳಿ ಇದೆ, ಆದರೆ ಮಗು ಸುರಕ್ಷಿತವಾಗಿ ತನ್ನ ತೊಟ್ಟಿಲಿನಲ್ಲಿ ಮಲಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ಪ್ರಪಂಚದ ತೊಂದರೆಗಳಿಂದ ಮಗುವನ್ನು ರಕ್ಷಿಸುವ ತಂದೆಯ ಒಂದು ಹಂಬಲವನ್ನು ಈ ಸಾಲುಗಳು ನಮಗೆ ತೋರಿಸ್ತಾ ಇದೆ. ನಂತರ 3 ಸಾಲುಗಳಲ್ಲಿ ಹೇಳ್ತಾರೆ, ದೆರ್ ಈಸ್ ನೋ ಅಬ್ಸ್ಟೆಕಲ್ ಬಟ್ ಗ್ರೆಗೋರಿಸ್ ಹುಡ್ ಆ್ಯಂಡ್ ಒನ್ ಬೇರ್ ಹಿಲ್ ವೇರ್ ಬೈ ದ ಹೇ ಸ್ಟ್ಯಾಕ್ and roof leveling wind bread on the Atlantic can be stayed. ಅಂದರೆ ಈ ಸಾಲುಗಳು ಅರ್ಥ ಏನಪ್ಪ ಅಂದರೆ, ಅಟ್ಲಾಂಟಿಕ್ ಮಹಾಸಾಗರದಿಂದ ಬೀಸುವಂತಹ ಈ ಒಂದು ಗಾಳಿ ಮತ್ತು ಛಾವಣಿಗಳನ್ನು ಕೆಡುವಂತಹ ಗಾಳಿಯನ್ನು ತಡೆಯಲು ಗ್ರೆಗೋರಿಯವರ ಕಾಡು ಮತ್ತು ಒಂದು ಬೋಳು ಬೆಟ್ಟ ಬಿಟ್ಟರೆ ಬೇರೆ ಯಾವುದೂ ಅಡ್ಡಿ ಇಲ್ಲ ಅಂತ. ಅಂದರೆ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ, ಪ್ರಕೃತಿಯ ವಿನಾಶಕಾರಿಯನ್ನು ಶಕ್ತಿಯನ್ನು ಎದುರಿಸಲು ನನಗೆ ತುಂಬ ಕಡಿಮೆಯ ರಕ್ಷಣೆ ಇದೆ. ಅಂದರೆ ಇಲ್ಲಿ ಇದು ಜಗತ್ತಿನಲ್ಲಿರುವಂತಹ ಅಪಾಯಗಳನ್ನು, ಅವುಗಳಿಂದ ಮಗುವನ್ನು ರಕ್ಷಿಸುವ ಕಷ್ಟವನ್ನು ಈ ಸಾಲುಗಳು ಸೂಚಿಸ್ತಾ ಇದೆ. ಆ್ಯಂಡ್ ಫಾರ್ ಆನ್ ಅವರ್ ಐ ಹ್ಯಾವ್ ವಾಕ್ಡ್ ಆ್ಯಂಡ್ ಪ್ರೇಡ್ ಬಿಕಾಸ್ ಆಫ್ ದ ಗ್ರೇಟ್ ಗ್ಲೂಮ್ ದಟ್ ಈಸ್ ಇನ್ ಮೈ ಮೈಂಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿರುವ ದುಃಖದಿಂದ ನಾನು 1 ಗಂಟೆ ಕಾಲ ನಡೆದು ಪ್ರಾರ್ಥನೆ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು. ಅಂದರೆ ಕವಿಯ ಮನಸ್ಸಿನಲ್ಲಿ ಆಳವಾದ ದುಃಖ ಮತ್ತು ಆತಂಕವಿದೆ ತನ್ನ ಮಗಳ ಬಗ್ಗೆ. ಅದಕ್ಕಾಗಿ ಅವರು ತನ್ನ ಮಗಳಿಗಾಗಿ ಪ್ರಾರ್ಥಿಸುತ್ತಾ ಸಮಾಧಾನವನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಸಾಲುಗಳು ಹೇಳುತ್ತೆ. ಇನ್ನು 2ನೇ ಸ್ಟ್ಯಾನ್ಸಾಗೆ ಬಂದಾಗ, ಐ ಹ್ಯಾವ್ ವಾಕ್ಡ್ ಆ್ಯಂಡ್ ಪ್ರೇಡ್ ಫಾರ್ ದಿಸ್ ಯಂಗ್ ಚೈಲ್ಡ್ ಆ್ಯನ್ ಅವರ್ ಆ್ಯಂಡ್ ಹರ್ಡ್ ದ ಸೀ ವಿಂಡ್ ಸ್ಕ್ರೀಮ್ ಅಪಾನ್ ದ ಟವರ್ ಆ್ಯಂಡ್ ಅಂಡರ್ ದ ಆರ್ಚಸ್ ಆಫ್ ದ ಬ್ರಿಡ್ಜ್ ಆ್ಯಂಡ್ ಸ್ಕ್ರೀಮ್ ಇನ್ ದ ಎಮ್ಸ್ ಅಬೋವ್ ದ ಫ್ಲಡೆಡ್ ಸ್ಟ್ರೀಮ್. ಅಂದರೆ ಈ ಸಾಲುಗಳ ಅರ್ಥ, ತಾನು 1 ಗಂಟೆ ಕಾಲ ತನ್ನ ಪುಟ್ಟ ಮಗುವಿಗಾಗಿ ನಡೆದು ಪ್ರಾರ್ಥನೆ ಮಾಡಿದೆ, ಮತ್ತು ಆ ಒಂದು ಟವರ್ನ ಮೇಲೆ ಸಮುದ್ರದ ಗಾಳಿಯ ಕಿರ್ಚಾಟವನ್ನು ಕೇಳಿಸ್ಕೊಂಡೆ, ಸೇತುವೆಯ ಒಂದು ಕಮಾನುಗಳ ಕೆಳಗೆ ಮತ್ತು ಪ್ರವಾಹದಿಂದ ತುಂಬಿರ್ತಕ್ಕಂಥ ಹೊಳೆಯ ಮೇಲಿನ ಆ ಮರಗಳಲ್ಲಿಯೂ ಗಾಳಿಯ ಅರ್ಥನಾದವನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದಾರೆ ಮತ್ತು ಪ್ರಕೃತಿ ಅಂತಕ್ಕಂಥದ್ದು, ಪ್ರಕೃತಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಘಟನೆಗಳನ್ನು ಗಮನಿಸ್ತಾ ಇದ್ದಾರೆ. ಗಾಳಿಯ ಅರ್ಥನಾದವು ಭವಿಷ್ಯದ ಬಗ್ಗೆ ಅವ್ರಿಗಿರ್ತಕ್ಕಂಥ ಆತಂಕವನ್ನು ಹೆಚ್ಚಿಸ್ತಾ ಇದೆ. ನಂತರ ಹೇಳ್ತಾರೆ, ಇಮ್ಯಾಜಿನಿಂಗ್ ಇನ್ ಎಕ್ಸೈಟೆಡ್ ರೆವರಿ ದಟ್ ದ ಫ್ಯೂಚರ್ ಇಯರ್ಸ್ ಹ್ಯಾಡ್ ಕಮ್ ಡ್ಯಾನ್ಸಿಂಗ್ ಟು ಎ ಫ್ರೆನ್ಸಿಡ್ ಡ್ರಮ್ ಔಟ್ ಆಫ್ ದ ಮರ್ಡರಸ್ ಇನ್ನೋಸೆನ್ಸ್ ಆಫ್ ದ ಸೀ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಭವಿಷ್ಯದ ವರ್ಷಗಳು ಹುಚ್ಚೆದ್ದು ಕುಣಿಯುವ ಡ್ರಮ್ಗೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾ ಇದೆ, ಸಮುದ್ರ ಒಂದು ಕೊಲೆಗಡಕನ ಮುಗ್ಧತೆಯಿಂದ ಬಂದಿದೆ ಅಂತ ನಾನು ಕಲ್ಪಿಸ್ಕೊಂಡೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಭವಿಷ್ಯದ ಒಂದು ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ, ಅದು ಒಂದು ರೀತಿ ಅನಿರೀಕ್ಷಿತವಾಗಿದೆ. ಮತ್ತು ಇಲ್ಲಿ ಕೊಲೆಗಡುಕ ಮತ್ತು ಮುಗ್ಧತೆ ಅಂತ ಇಲ್ಲಿ ಹೇಳ್ತಾರೆ, ಮರ್ಡರಸ್ ಇನ್ನೋಸೆನ್ಸ್ ಆಫ್ ದ ಸೀ. ಇದು ಆ ಪ್ರಕೃತಿಯ ವಿನಾಶಕಾರಿ ಶಕ್ತಿಯನ್ನು ಮತ್ತು ಭವಿಷ್ಯದ ಅಪಾಯಗಳನ್ನು ಈ ಸಾಲುಗಳಲ್ಲಿ ಸೂಚಿಸ್ತಾ ಇದೆ. ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ, ಮೇ ಶಿ ಬಿ ಗ್ರಾಂಟೆಡ್ ಬ್ಯೂಟಿ ಆ್ಯಂಡ್ ಯೆಟ್ ನಾಟ್ ಬ್ಯೂಟಿ ಟು ಮೇಕ್ ಸ್ಟ್ರೇಂಜರ್ಸ್ ಐ
distraught, or hers before a looking glass for such being made beautiful overmuch. ಈ ಸಾಲುಗಳ ಅರ್ಥ, ಅವಳಿಗೆ ಸೌಂದರ್ಯವನ್ನು ದಯಪಾಲಿಸು, ಆದರೆ ಪರರ ಕಣ್ಣು ಕುಕ್ಕುವಂತಹ ಸೌಂದರ್ಯವಲ್ಲ, ಅಥವಾ ಕನ್ನಡಿಯ ಮುಂದೆ ಅವಳೇ ತನ್ನ ಸೌಂದರ್ಯಕ್ಕೆ ಮರುಳಾಗುವಂತಹ ಸೌಂದರ್ಯವನ್ನು ನೀಡಬೇಡ, ಏಕೆಂದರೆ ಅತಿಯಾದ ಸೌಂದರ್ಯವು ಒಂದು ರೀತಿ ಕೆಟ್ಟದ್ದನ್ನು ನೀಡುತ್ತೆ ಅಂತ. ಇಲ್ಲಿ ಕವಿ ಮಗಳಿಗೆ ಸೌಂದರ್ಯನ ಬಯಸ್ತಾರೆ, ಆದರೆ ಅದು ಇತರರನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದಲ್ಲ, ಅವಳನ್ನೇ ಅತಿಯಾಗಿ ಆ ಸೌಂದರ್ಯಕ್ಕೆ ಮಾರಿ ಹೋಗುವಂತಹ ಸೌಂದರ್ಯವನ್ನು ಇಲ್ಲಿ ಕವಿ ಬಯಸ್ತಾ ಇಲ್ಲ. ಹಾಗಾದರೆ ಯಾವ ರೀತಿ ಸೌಂದರ್ಯವನ್ನು ಬಯಸ್ತಾ ಇದ್ದಾರೆ ಅಂದರೆ, ಕನ್ಸಿಡರ್ ಅ ಬ್ಯೂಟಿ ಎ ಸಫಿಷಿಯಂಟ್ ಎಂಡ್, ಲಾಸ್ ನ್ಯಾಚುರಲ್ ಕೈಂಡ್ನೆಸ್ ಆ್ಯಂಡ್ ಮೇ ಬಿ ದ ಹಾರ್ಟ್ ರಿವೀಲಿಂಗ್ ಇಂಟಿಮೆಸಿ ದಟ್ ಚೂಸಸ್ ರೈಟ್ ಆ್ಯಂಡ್ ನೆವರ್ ಫೈಂಡ್ ಎ ಫ್ರೆಂಡ್. ಸೌಂದರ್ಯವನ್ನೇ ಮುಖ್ಯ ಎಂದು ಗುರಿ ಎಂದು ಪರಿಗಣಿಸ್ತಾರೆ, ಆದರೆ ಅಲ್ಲಿ ಒಂದು ಕೈಂಡ್ನೆಸ್, ನ್ಯಾಚುರಲ್ ಆಗಿರ್ತಕ್ಕಂಥ ಕೈಂಡ್ನೆಸ್ಸನ್ನು ಕಳೆದುಕೊಳ್ತಾರೆ, ಮತ್ತು ಸರಿಯಾದವರನ್ನು ಆಯ್ಕೆ ಮಾಡೋ ಹೃದಯದ ಒಲವನ್ನು ಕಳೆದುಕೊಳ್ತಾರೆ, ಮತ್ತು ಎಂದಿಗೂ ಸ್ನೇಹಿತರನ್ನು ಹೊಂದುವುದಿಲ್ಲ. ಅಂದರೆ ಈ ಸಾಲುಗಳಲ್ಲಿ ಹೇಳಿರ್ತಕ್ಕಂಥದ್ದು, ಅತಿಯಾದ ಸೌಂದರ್ಯವು ವ್ಯಕ್ತಿಯನ್ನು ಸ್ವಾರ್ಥಿಯಾಗಿಸಬಹುದು ಮತ್ತು ನಿಜವಾದ ಸಂಬಂಧಗಳನ್ನು ಬೆಳೆಸದಂತೆ ಮಾಡಬಹುದು. ಕವಿ ತನ್ನ ಮಗಳು ಸೌಂದರ್ಯಕ್ಕಿಂತ ಹೆಚ್ಚಾಗಿ ಒಂದು ವರ್ಚು, ದಯೆ, ಸದ್ಗುಣಗಳ ಮಹತ್ವವನ್ನು ನೀಡಬೇಕೆಂದು ಅವರು ಇಲ್ಲಿ ಬಯಸ್ತಾ ಇದ್ದಾರೆ. ಇನ್ನು 4ನೇ ಸ್ಟ್ಯಾನ್ಸಾಗೆ ಬಂದಾಗ, ಹೆಲೆನ್ ಬೀಯಿಂಗ್ ಚೂಸನ್ ಫೌಂಡ್ ಲೈಫ್ ಫ್ಲಾಟ್ ಆ್ಯಂಡ್ ಡಲ್ ಆ್ಯಂಡ್ ಲೇಟರ್ ಹ್ಯಾಡ್ ಮಚ್ ಟ್ರಬಲ್ ಫ್ರಮ್ ಎ ಫೂಲ್, ವೈಲ್ ದಟ್ ಗ್ರೇಟ್ ಕ್ವೀನ್ ದಟ್ ರೋಸ್ ಔಟ್ ಆಫ್ ದ ಸ್ಪ್ರೇ ಬೀಯಿಂಗ್ ಫಾದರ್ಲೆಸ್ ಕುಡ್ ಹ್ಯಾವ್ ಹರ್ ವೇ. ಇಲ್ಲಿ ಹೆಲೆನ್ ರವರ ಒಂದು ಉದಾಹರಣೆಯನ್ನು ನೀಡ್ತಾ ಇದ್ದಾರೆ, ಹೆಲೆನ್ ಮಹಾರಾಣಿಯ ಬಗ್ಗೆ. ಈ ಹೆಲೆನ್ ತನ್ನ ಜೀವನವನ್ನು ಯಾವ ರೀತಿ ನಡೆಸಿದ್ಲು, ಅವಳ ಜೀವನ ಒಂದು ನೀರಸವಾಗಿತ್ತು. ನಂತರ ಒಬ್ಬ ಮೂರ್ಖನಿಂದ ಆಕೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾಳೆ. ಆ ಮಹಾನ್ ರಾಣಿ ಸಮುದ್ರ ಅಲೆಯಿಂದ ಇದ್ದವಳು, ತಂದೆ ಇಲ್ಲದ ಕಾರಣ ತನ್ನಿಷ್ಟದಂತೆ ನಡೆದಳು ಅಂತ ಹೇಳ್ತಾ ಇದ್ದಾರೆ. ಇದು ಗ್ರೀಕ್ ಪುರಾಣದ ಹೆಲೆನ್ ಕಥೆಯನ್ನು ಹೇಳ್ತಾ ಇದ್ದಾರೆ. ಇತರ ಸುಂದರ ಸ್ತ್ರೀಯರ ಉದಾಹರಣೆಗಳನ್ನು ನೀಡ್ತಾರೆ. ಸೌಂದರ್ಯ ಒಂದೇ ಸಂತೋಷವನ್ನು ತರಲಾರದು ಮತ್ತು ಅದು ದುಃಖಕ್ಕೆ ಕಾರಣವಾಗಲೂಬಹುದು ಎಂಬುದನ್ನು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಎಟ್ ಚೂಸ್ ಎ ಬ್ಯಾಂಡಿ ಲೆಗ್ಡ್ ಸ್ಮಿತ್ ಫಾರ್ ಮ್ಯಾನ್, ಇಟ್ಸ್ ಸರ್ಟೈನ್ ದಟ್ ಫೈನ್ ವುಮೆನ್ ಈಟ್ ಎ ಕ್ರೇಜಿ ಸಲಾಡ್ ವಿತ್ ಹರ್ ಮೀಟ್, ವೇರ್ ಬೈ ದ ಹಾರ್ನ್ ಆಫ್ ಫ್ಲೆಂಟಿ ಈಸ್ ಅಂಡನ್. ಈ ಸಾಲಿನಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಅವಳು ಗಿಡ್ಡಗಿನ ಕಾಲುಗಳಿದ್ದೊಬ್ಬ ಕಮ್ಮಾರನನ್ನು ಗಂಡನಾಗಿ ಆರಿಸ್ಕೊಂಡ್ಲು. ಸುಂದರ ಸ್ತ್ರೀಯರು ತಮ್ಮ ಊಟದೊಂದಿಗೆ ಹುಚ್ಚು ಸಲಾಡ್ ತಿಂತಾರೆ, ಇದರಿಂದ ಸಮೃದ್ಧಿಯ ಕೊಂಬು ಬರಿದಾಗತ್ತೆ. ಅಂದರೆ ಇಲ್ಲಿ ಸೌಂದರ್ಯವತಿಯರು ಒಂದು ವಿಚಿತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಅವರ ಸಂತೋಷ ಸಮೃದ್ಧಿಯನ್ನು ಅದು ಹಾಳು ಮಾಡುತ್ತೆ. ಕವಿ ತನ್ನ ಮಗಳು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಾಲಗಳಲ್ಲಿ ಬಯಸ್ತಾರೆ. ಇನ್ನು 5ನೇ ಸ್ಟ್ಯಾನ್ಸಾಗೆ ಬಂದಾಗ, ಇನ್ ಕರ್ಟಸಿ ಐ ವುಡ್ ಹ್ಯಾವ್ ಅರ್ ಚೀಫ್ಲಿ ಲರ್ನ್ಡ್, ಹಾರ್ಟ್ಸ್ ಆರ್ ನಾಟ್ ಹ್ಯಾಡ್ ಆಸ್ ಎ ಗಿಫ್ಟ್ ಬಟ್ ಹಾರ್ಟ್ಸ್ ಆರ್ ಅರ್ನ್ಡ್ ಬೈ ದೋಸ್ ದಟ್ ಆರ್ ನಾಟ್ ಎಂಟೈರ್ಲಿ ಬ್ಯೂಟಿಫುಲ್. ಈ ಸಾಲಿನ ಅರ್ಥ, ವಿನಯಶೀಲತೆಯನ್ನು ಅವಳು ಮುಖ್ಯವಾಗಿ ಕಲಿಯಬೇಕು ಅಂತ ಕವಿ ಬಯಸ್ತಾ ಇದ್ದಾರೆ. ಇಲ್ಲಿ ಹೃದಯಗಳನ್ನು ಉಡುಗೊರೆಯಾಗಿ ಪಡೆಯಲಾಗುವುದಿಲ್ಲ, ಆದರೆ ಸಂಪೂರ್ಣವಾಗಿ ಸುಂದರವಾಗಿರುವುದರಿಂದಲೂ ಸಹ ಗಳಿಸಬಹುದು ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ, ಕವಿಯ ಮಗಳು ಒಂದು ಸೌಜನ್ಯ, ವಿನಯಶೀಲತೆಯನ್ನು ಕಲಿಯಬೇಕು ಅಂತ ಬಯಸ್ತಾ ಇದ್ದಾರೆ. ಒಳ್ಳೆಯ ನಡತೆಯಿಂದ ಪ್ರೀತಿಯನ್ನು ಗಳಿಸಬಹುದು ಅಂತಕ್ಕಂಥದ್ದು ಕವಿಯ ಒಂದು ನಂಬಿಕೆಯಾಗಿದೆ. ನಂತರ ಸಾಲಲ್ಲಿ ಹೇಳ್ತಾರೆ, ಎಟ್ ಮೆನಿ that have played the fool for beauty's very self as charm made wise, and many a poor man that has roved, loved and thought himself beloved from a glad kindness cannot take his eyes. ಅಂದರೆ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಸೌಂದರ್ಯಕ್ಕಾಗಿಯೇ ಮೂರ್ಖರಂತೆ ವರ್ತಿಸಿದಂತಹ ಅನೇಕರು ಬುದ್ಧಿವಂತರಿದ್ದಾರೆ, ಮತ್ತು ಅನೇಕ ಬಡವರು ಪ್ರೀತಿಸಿದ್ದಾರೆ ಮತ್ತು ಪ್ರೀತಿಸಲ್ಪಟ್ಟಿದ್ದಾರೆ ಅಂತ ಕವಿಯವರು ಭಾವಿಸ್ತಾ ಇದ್ದಾರೆ. ಸಂತೋಷದ ಕಣ್ಣುಗಳನ್ನು ತೆಗೆಯಲು ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೇಳಿರ್ತಕ್ಕಂಥದ್ದು, ಸೌಂದರ್ಯಕ್ಕಾಗಿ ಹಾತೊರೆಯದವರು ಮೋಸ ಹೋಗಿದ್ದಾರೆ, ಆದರೆ ದಯೆ ಮತ್ತು ಸೌಜನ್ಯದಿಂದ ಇತರರನ್ನ ಗೆದ್ದವರು ಸಂತೋಷದಿಂದ ಬದುಕಿದ್ದಾರೆ. ಅಂದರೆ ಸೌಂದರ್ಯದ ಹಿಂದೆ ಹೋದವರೆಲ್ಲ ಮೋಸ ಹೋಗಿದ್ದಾರೆ, ಒಂದು ವರ್ಚು, ಒಂದು ಒಳ್ಳೆಯ ಗುಣಗಳಿಂದ ಇದ್ದವರು ಗೆದ್ದಿದ್ದಾರೆ. ಕವಿ ತನ್ನ ಮಗಳು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಗಮನ ಕೊಡಬೇಕೆಂತ ಕವಿಯಲ್ಲಿ ಬಯಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 6th ಸ್ಟ್ಯಾನ್ಸಾಗೆ ಬಂದಾಗ, ಮೇ ಶಿ ಬಿಕಮ್ ಎ ಫ್ಲೋರಿಶಿಂಗ್ ಹಿಡನ್ ಟ್ರೀ ದಟ್ ಆಲ್ ಹರ್ ಥಾಟ್ಸ್ ಮೇ ಲೈಕ್ ದ ಲಿನೆಟ್ ಬಿ
and have no business but dispensing round their magnanimities of sound. ಈ ಸಾಲುಗಳ ಅರ್ಥ ಅವಳು ಒಂದು ಸಮೃದ್ಧವಾಗಿ ಬೆಳೀತಕ್ಕಂತಹ ಗುಪ್ತ ವೃಕ್ಷವಾದಂತಾಗಲಿ, ಅವಳ ಎಲ್ಲ ಆಲೋಚನೆಗಳು ಲಿನೆಟ್ ಪಕ್ಷಿ ಅಂತಿರಲಿ, ಮತ್ತು ಅವುಗಳ ಶಬ್ದ ಔದಾರ್ಯವನ್ನು ಹರಡುವುದನ್ನು ಬಿಟ್ಟು ಬೇರೆ ವ್ಯವಹಾರ ಮಾಡದಂತಿರಲಿ ಅಂತ. ಕವಿ ತಮ್ಮ ಮಗಳು ಗುಪ್ತವಾಗಿ ಬೆಳೆಯುವ ಮರದಂತೆ ತನ್ನ ಆಂತರಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅವಳ ಆಲೋಚನೆಗಳು ಲಿನೆಟ್ ಪಕ್ಷಿಯ ಹಾಡಿನಂತೆ ಮುಗ್ಧ ಮತ್ತು ಸಂತೋಷವಾಗಿರಲಿ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ನಾರ್ ಬಟ್ ಇನ್ ಮೆರಿಮೆಂಟ್ ಬಿಗಿನ್ ಎ ಚೇಸ್, ನಾರ್ ಬಟ್ ಇನ್ ಮೆರಿಮೆಂಟ್ ಎ ಕ್ವಾರಲ್, ಓ ಮೇ ಶಿ ಲಿವ್ ಲೈಕ್ ಸಮ್ ಗ್ರೀನ್ ಲಾರಲ್ ರೂಟೆಡ್ ಇನ್ ಒನ್ ಡಿಯರ್ ಪರ್ಪೆಚುಯಲ್ ಪ್ಲೇಸ್. ಈ ಸಾಲುಗಳ ಅರ್ಥ ಅವಳು ಸಂತೋಷದಿಂದ ಆಕೆ ಬೆನ್ನಟ್ಟಲಿ ಮತ್ತು ಸಂತೋಷದಿಂದ ಮಾತ್ರ ಆಕೆ ಜಗಳವಾಡಲಿ. ಅವಳು ಹಸಿರು ಲಾರಲ್ ಮರದಂತೆ ಒಂದು ಪ್ರೀತಿಯ ಶಾಶ್ವತ ಸ್ಥಳದಲ್ಲಿ ಆಕೆ ನೆಲೆಗೊಳ್ಳಲಿ ಅಂತ ತನ್ನ ಮಗಳ ಬಗ್ಗೆ ಹಾರೈಸ್ತಾ ಇದ್ದಾರೆ. ಅಂದರೆ ಈ ಸಾಲುಗಳ ಒಂದು ಒಳರ್ಥ ನೋಡಿದ್ರೆ ಕವಿ ಮಗಳ ಸಂತೋಷ ಮತ್ತು ಶಾಂತಿಯಿಂದ ಬದುಕಬೇಕಂತ ಬಯಸ್ತಾ ಇದ್ದಾಳೆ. ಇಲ್ಲಿ ಲಾರೆಲ್ ಮರವು ಶಾಂತಿ ಮತ್ತು ವಿಜಯದ ಸಂಕೇತವಾಗಿದೆ ಮತ್ತು ಅದು ಒಂದೇ ಸ್ಥಳದಲ್ಲಿ ನೆಲೆಗೊಂಡಂತೆ ಅವಳ ಪ್ರೀತಿ ಮತ್ತು ಸ್ಥಿರತೆಯಿಂದ ಆಕೆ ತುಂಬ ಸಂತೋಷದಿಂದ ಬದುಕಬೇಕೆಂದೇಳಿ ಇಲ್ಲಿ ಕವಿ WB ಹಾರೈಸ್ತಾ ಇದ್ದಾರೆ. ಇನ್ನು 7ನೆಯ ಸ್ಟ್ಯಾನ್ಸಾಗೆ ಬಂದಾಗ, ಮೈ ಮೈಂಡ್ ಬಿಕಾಸ್ ದ ಮೈಂಡ್ಸ್ ದಟ್ ಐ ಹ್ಯಾವ್ ಲವ್ಡ್, ದ ಸಾರ್ಟ್ ಆಫ್ ಬ್ಯೂಟಿ ದಟ್ ಐ ಹ್ಯಾವ್ ಅಪ್ರೂವ್ಡ್, ಪ್ರಾಸ್ಪರ್ ಬಟ್ ಲಿಟಲ್, ಹ್ಯಾಸ್ ಡ್ರೈಡ್ ಅಪ್ ಆಫ್ ಲೇಟ್, ಯೆಟ್ ನೋಸ್ ದಟ್ ಟು ಬಿ ಚೋಕ್ಡ್ ವಿತ್ ಹೇಟ್, ಮೇ ವೆಲ್ ಬಿ ಆಫ್ ಆಲ್ ಈವಿಲ್ ಚೇಸಸ್ ಚೀವ್. ಅಂದರೆ ಈ ಸಾಲುಗಳ ಅರ್ಥವನ್ನು ನೋಡಿದಾಗ, ನಾನು ಪ್ರೀತಿಸಿದಂಥ ಮನಸ್ಸುಗಳು, ನಾನು ಮೆಚ್ಚಿದ ಸೌಂದರ್ಯ ಹೆಚ್ಚು ಅಭಿವೃದ್ಧಿ ಹೊಂದದ ಕಾರಣ ನನ್ನ ಮನಸ್ಸು ಇತ್ತೀಚೆಗೆ ಬತ್ತಿ ಹೋಗಿದೆ. ಆದರೆ ದ್ವೇಷದಿಂದ ತುಂಬಿರುವುದು ಎಲ್ಲ ದುಷ್ಟ ಅವಕಾಶಗಳಲ್ಲಿ ಪ್ರಮುಖವಾದದ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕವಿ ತಮ್ಮ ಹಿಂದಿನ ಪ್ರೀತಿ ಮತ್ತು ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ್ವೇಷವು ಅತ್ಯಂತ ಕೆಟ್ಟ ಭಾವನೆ ಎಂದು ಅವರು ಅರ್ಥಕೊಂಡಿದ್ದಾರೆ ಮತ್ತು ಅದರಿಂದ ದೂರವಿರಲು ಅವರು ತನ್ನ ಮಗಳಿಗೆ ಸಲಹೆ ನೀಡ್ತಿದ್ದಾರೆ. ಯಾವುದೇ ರೀತಿಯ ಒಂದು ದ್ವೇಷವನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ದ್ವೇಷ ಅಂತಕ್ಕಂಥದ್ದು ದುಷ್ಟವಾದಂತಹ ಒಂದು ಕೆಲಸವಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ತನ್ನ ಮಗಳಿಗೆ ಆ ದ್ವೇಷದಿಂದ ದೂರವಿರಬೇಕು ಅಂತಕ್ಕಂತಹ ಸಲಹೆಯನ್ನು ನೀಡಬೇಕು ಅಂತ ಕವಿ ಬಯಸ್ತಾ ಇದ್ದಾರೆ. ಇಫ್ ದರ್ ಈಸ್ ನೋ ಹೇಟರ್ಡ್ ಇನ್ ಎ ಮೈಂಡ್, ಅಸಾಲ್ಟ್ ಆ್ಯಂಡ್ ಬ್ಯಾಟರಿ ಆಫ್ ದ ವಿಂಡ್ ಕ್ಯಾನ್ ನೆವರ್ ಟಿಯರ್ ದ ಲಿನೆಟ್ ಫ್ರಮ್ ದ ಲೀವ್. ಇಲ್ಲಿ ಮನಸ್ಸಿನಲ್ಲಿ ದ್ವೇಷವಿಲ್ಲದೇ ಇದ್ದರೆ ಗಾಳಿಯ ಹೊಡೆತವು ಲಿನೆಟ್ ಪಕ್ಷಿಯನ್ನು ಎಲೆಯಿಂದ ಎಂದಿಗೂ ಸಹ ದೂರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇಶವಿಲ್ಲದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಬಾಹ್ಯ ತೊಂದರೆಗಳಿಂದ ಯಾವುದೇ ರೀತಿ ತೊಂದರೆಯಾಗೋದಿಲ್ಲ. ಲಿನೆಟ್ ಪಕ್ಷಿ ಎಲೆಯ ಮೇಲೆ ಸುರಕ್ಷಿತವಾಗಿರುವಂತೆ ತನ್ನ ಮಗಳು ಸಹ ದ್ವೇಷವಿಲ್ಲದೇ ಇದ್ದರೆ ಆಕೆ ತುಂಬ ಸುರಕ್ಷಿತವಾಗಿರ್ತಾಳೆ. ಆದ್ದರಿಂದ ಆಕೆಯ ಮನಸ್ಸಿನಲ್ಲಿ ದ್ವೇಷ ಇರಬಾರದು ಅಂತ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 8ನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಆನ್ ಇಂಟೆಲೆಕ್ಚುಯಲ್ ಹೇಟರ್ಡ್ ಈಸ್ ದ ವರ್ಸ್ಟ್, ಸೊ ಲೆಟ್ ಹರ್ ಥಿಂಕ್ ಒಪಿನಿಯನ್ಸ್ ಆರ್ ಕರ್ಸ್ಡ್, ಹ್ಯಾವ್ ಐ ನಾಟ್ ಸೀನ್ ದ ಲವ್ಲಿಯೆಸ್ಟ್ ವುಮೆನ್ ಬಾರ್ನ್ ಔಟ್ ಆಫ್ ದ ಮೌತ್ ಆಫ್ ಎ ಫ್ಲೆಂಟಿಸ್ ಹಾರ್ನ್, ಬಿಕಾಸ್ ಆಫ್ ಹರ್ ಒಪಿನಿಯೇಟೆಡ್ ಮೈಂಡ್ ಬಾಟರ್ ದಟ್ ಹಾರ್ನ್ ಆ್ಯಂಡ್ ಎವರಿ ಗುಡ್, ಬಟ್ ಕ್ವೈಟ್ ನೇಚರ್ಸ್ ಅಂಡರ್ಸ್ಟುಡ್ ಫಾರ್ ಆನ್ ಓಲ್ಡ್ ಬಿಲೋಸ್ ಫುಲ್ ಆಪ್ ಆಂಗ್ರಿ ವಿಂಡ್. ಈ ಸಾಲಿನ ಅರ್ಥ ಇಲ್ಲಿ ನೋಡಿದ್ರೆ ಬೌದ್ಧಿಕತೆ ಅಂತಕ್ಕಂಥದ್ದು ಒಳ್ಳೆಯದು, ದ್ವೇಷ ಅಂತಕ್ಕಂಥದ್ದು ಕೆಟ್ಟದ್ದು. ಆದ್ದರಿಂದ ಅವಳು ಅಭಿಪ್ರಾಯಗಳು ಶಾಪಗ್ರಸ್ತವೆಂದು ಇಲ್ಲಿ ಭಾವಿಸಬಾರ್ದು. ಸಮೃದ್ಧಿಯ ಕೊಂಬಿನಿಂದ ಜನಿಸಿದ ಸುಂದರ ಸ್ತ್ರೀಯನನ್ನು ನಾನು ನೋಡಿಲ್ಲವೇ, ಅವಳ ಹಠಮಾರಿ ಮನಸ್ಸಿನಿಂದ ಆ ಒಂದು ಕೊಂಬನ್ನು ಮತ್ತು ಶಾಂತಿ ಸ್ವಭಾವದವರಿಗೆ ಅರ್ಥವಾಗುವ ಎಲ್ಲ ಒಳ್ಳೆಯದನ್ನು ಕೋಪಗೊಂಡು ಗಾಳಿ ತುಂಬಿದ ಹಳೆಯ ಬೆಂಕಿ ಕಡ್ಡಿಗೆ ಬದಲಾಯಿಸಿಕೊಂಡ್ಳು ಅಂತ. ಈ ಸಾಲುಗಳ ಅರ್ಥ ಬೌದ್ಧಿಕ ದ್ವೇಷವು ಅತ್ಯಂತ ವಿನಾಶಕಾರಿ ಎಂಬುದನ್ನು ನಂಬುತ್ತಾ ಇದ್ದಾರೆ. ಹಠಮಾರಿ ಅಭಿಪ್ರಾಯಗಳು ವ್ಯಕ್ತಿಯನ್ನು ಕುರುಡನನ್ನಾಗಿ ಮಾಡ್ತವೆ ಮತ್ತು ಒಳ್ಳೆಯದನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ. ಇಲ್ಲಿ ಕವಿಯ ಮಗಳು ಮುಕ್ತ ಮನಸ್ಸಿನಿಂದಿರಬೇಕು ಅಂತ ಬಯಸ್ತಾ ಇದ್ದಾರೆ. ಅವಳು ಇಂಟೆಲೆಕ್ಚುಯಲ್ ಹೇಟರ್ಡನ್ನು ಹೊಂದಿರಬಾರದು, ಅದು ಅತ್ಯಂತ ವಿನಾಶಕಾರಿ, ಮತ್ತು ಹಠಮಾರಿತನವನ್ನು ಆಕೆ ಹೊಂದಿರಬಾರದು ತನ್ನ ಒಂದು ಮನಸ್ಸಿನಲ್ಲಿ. ಆದ್ದರಿಂದ ಕವಿ ಆತನ ಮಗಳು ತುಂಬ ಮುಕ್ತ ಮನಸ್ಸಿನಿಂದಿರಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು 9th ಸ್ಟ್ಯಾನ್ಸಾಗೆ ಬಂದಾಗ, ಕನ್ಸಿಡರಿಂಗ್ ದಟ್ ಆಲ್ ಹೇಟರ್ ಡ್ರಿವನ್ ಹೆನ್ಸ್
the soul recovers radical innocence and learn at last that is self-delighting, self-appeasing, self-affrighting and its own sweet will is heaven's will. ಇಲ್ಲಿ ಎಲ್ಲ ದ್ವೇಷವನ್ನು ಓಡಿಸಿದರೆ ಆತ್ಮವು ಒಂದು ಮುಗ್ಧತೆಯನ್ನು ಪಡೆಯುತ್ತೆ ಮತ್ತು ಅಂತಿಮವಾಗಿ ಸ್ವಯಂ ಸಂತೋಷ, ಸ್ವಯಂ ಸಮಾಧಾನ ಮತ್ತು ಸ್ವಯಂ ಮಧುರ ಇಚ್ಛೆ ಇವೆಲ್ಲವೂ ಸಿಗುತ್ತೆ. ಇದರಿಂದ ಇದು ಸ್ವರ್ಗದ ಒಂದು ಆಸೆಯನ್ನು ತಿಳಿದು ಹೇಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು, ದ್ವೇಷವನ್ನು ನಾವು ತೊಡೆದು ಹಾಕೋದ್ರಿಂದ, ನಮ್ಮ ಮನಸ್ಸಿನಿಂದ ದ್ವೇಷವನ್ನು ಬಿಡೋದರಿಂದ ಆತ್ಮಕ್ಕೆ ಶಾಂತಿ ಮತ್ತು ಮುಗ್ಧತೆಯನ್ನು ಪಡೆಯುತ್ತೆ. ವ್ಯಕ್ತಿಯು ಸ್ವಂತ ಇಚ್ಛೆ, ಸ್ವಂತ ಆಸೆಗಳು ದೈವಿಕ ಇಚ್ಛೆಯೊಂದಿಗೆ ಅವು ಒಂದಾಗ್ತವೆ. ಆ ರೀತಿಯಾಗಿ ನನ್ನ ಮಗಳು ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಶಿ ಕ್ಯಾನ್ ದೋ ಎವರಿ ಫೇಸ್ ಶುಡ್ ಸ್ಕೋಲ್ ಆ್ಯಂಡ್ ಎವರಿ ವಿಂಡಿ ಕ್ವಾರ್ಟರ್ ಹಾಲ್ ಆರ್ ಎವರಿ ಬಿಲೋಸ್ ಬರ್ಸ್ಟ್ ಬಿ ಹ್ಯಾಪಿ ಸ್ಟಿಲ್. ಅಂದರೆ ಪ್ರತಿಯೊಂದು ಮುಖವು ಕೋಪದಿಂದ ನೋಡಿದರು ಮತ್ತು ಪ್ರೀತಿಯಿಂದ ನೋಡಿದರು, ಕಿರ್ಚಾಡಿದರು ಅಥವಾ ಪ್ರತಿ ಬೆಂಕಿ ಕಡ್ಡಿ ಸಿಡಿದರೂ ಅವಳು ಇನ್ನೂ ಸಂತೋಷವಾಗಿರಬಹುದು. ಅಂದರೆ ದ್ವೇಷವಿಲ್ಲದ ಮತ್ತು ಶಾಂತಿಯುತ ಆತ್ಮವು ಬಾಹ್ಯ ತೊಂದರೆಗಳ ಹೊರತಾಗಿಯೂ ಸಹ ಸಂತೋಷವಾಗಿರಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಕೊನೆಯ ಸ್ಟ್ಯಾನ್ಸಾ ಬಂದಾಗ, ಆ್ಯಂಡ್ ಮೇ ಹರ್ ಬ್ರೈಡ್ ಗ್ರೂಮ್ ಬಿಂಗ್ ಹರ್ ಟು ಎ ಹೌಸ್ ವೇರ್ ಆಲ್ಸ್ ಅಕಸ್ಟಮ್ಡ್ ಸೆರ್ಮನೀಸ್ ಫಾರ್ ಆರೋಗ್ಯನ್ಸ್ ಆ್ಯಂಡ್ ಹೇಟೆಡ್ ಆರ್ ದ ವೇರ್ಸ್ ಪೆಡಲ್ಡ್ ಇನ್ ದ ಥ್ರೋ ಫೇರ್ಸ್. ಅಂದರೆ ಇಲ್ಲಿ ಅವಳ ಗಂಡ ಆದವನು ಅವಳ ಎಲ್ಲವನ್ನ ಪರಿಚಿತವಾಗಿರಬೇಕು ಮತ್ತು ಆಕೆಯನ್ನು ಮನೆಗೆ ಕರೆದೊಯ್ಯಬೇಕು. ಏಕೆಂದರೆ ದುರಹಂಕಾರ ಮತ್ತು ದ್ವೇಷವನ್ನು ಬೀದಿಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಕವಿ ಮಗಳು ಸಂಪ್ರದಾಯ ಮತ್ತು ವಿದ್ಯುಕ್ತೆ ಇರ್ತಕ್ಕಂಥ ಮನೆಗೆ ಹೋಗಿ ನೆಲೆಸಬೇಕಂತ ಬಯಸ್ತಾರೆ. ಸಮಾಜದಲ್ಲಿ ದುರಹಂಕಾರ ಮತ್ತು ದ್ವೇಷ ಸಾಮಾನ್ಯವಾಗಿದೆ. ಆ ಒಂದು ದ್ವೇಷಕ್ಕೆ ಆಕೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಕೊನೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಹೌ ಬಟ್ ಇನ್ ಕಸ್ಟಮ್ ಆ್ಯಂಡ್ ಇನ್ ಸೆರ್ಮನಿ ಆರ್ ಇನ್ನೋಸೆನ್ಸ್ ಬ್ಯೂಟಿ ಬಾರ್ನ್, ಸೆರ್ಮನೀಸ್ ಎ ನೇಮ್ ಫಾರ್ ದ ರಿಚ್ ಹಾರ್ನ್ ಆ್ಯಂಡ್ ಕಸ್ಟಮ್ ಫಾರ್ ದ ಸ್ಪ್ರೆಡಿಂಗ್ ಲೂರಲ್ ಟ್ರೀ. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಆ ಒಂದು ಮುಗ್ಧತೆ ಮತ್ತು ಸೌಂದರ್ಯ ಹೇಗೆ ಹುಟ್ಟುತ್ತವೆ. ಆ ಒಂದು ವಿದ್ಯುಕ್ತತೆ ಅಂತಕ್ಕಂಥದ್ದು ಸಮೃದ್ಧಿಯ ಕೊಂಬಿನ ಹೆಸರು, ಸಂಪ್ರದಾಯವು ಹರಡುವ ಲಾರೆಲ್ ವೃಕ್ಷದ ಹೆಸರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂಪ್ರದಾಯ ಮತ್ತು ವಿದ್ಯುಕ್ತತೆ ಸೌಂದರ್ಯ ಮತ್ತು ಮುಗ್ಧತೆಯನ್ನು ಕಾಪಾಡ್ತವೆ. ಸಮೃದ್ಧಿಯು ಕೊಂಬು ಮತ್ತು ಲಾರೆಲ್ ವೃಕ್ಷವು ಸಮೃದ್ಧಿ, ಶಾಂತಿ ಮತ್ತು ಸೌಂದರ್ಯದ ಸಂಕೇತಗಳಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಈ ಪದ್ಯದ ಒಂದು ಸಾಲುಗಳ ಮೂಲಕ ತನ್ನ ಮಗಳು ಒಂದು ಒಳ್ಳೆಯ ಗುಣಗಳನ್ನು, ಒಳ್ಳೆಯ ದಯೆಯ ಗುಣಗಳನ್ನು, ಒಳ್ಳೆಯ ಆತ್ಮವನ್ನು ಪಡೀಲಿ, ಒಳ್ಳೆಯ ಮನೆಯನ್ನು ಸೇರಲಿ ಅಂತ ಹೇಳಿ ಆ ತಂದೆಯಾದಂತಹ WB ಯೀಟ್ಸ್ ರವರು ತಮ್ಮ ಪ್ರಾರ್ಥನೆಯನ್ನು ಈ ಪದ್ಯದ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ಎಕ್ಸ್ಪ್ಲನೇಷನ್ನೊಂದಿಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.